ಗೈಸ್ ನೋಡಿ ಇವತ್ತು ಒಂದು ಅಡ್ವಾನ್ಸು ಒಂದು ನ್ಯೂ ಕಂಟೆಂಟನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ನೋಡಿ ಇವತ್ತು ಯೂಟ್ಯೂಬಲ್ಲಿ ಒಂದು ಅಡ್ವಾನ್ಸ್ ಫ್ಯೂಚರ್ ಬಂದೇ ಬಿಡ್ತು. ಓಕೆ, ಏನು ಹೆದರ್ಕೊಳ್ಳೋಂಥ ಅವಶ್ಯಕತೆಯೇ ಇಲ್ಲ. ನೋಡಿ ಏನಂದರೆ, ನೀವು ಯಾವುದಾದ್ರೂ ಒಂದು ವೀಡಿಯೋವನ್ನು ಅಪ್ಲೋಡ್ ಮಾಡಿದಾಗ ಅಥವಾ ನೀವು ಏನು ಡೈಲಿ ವೀಡಿಯೋನ ಅಪ್ಲೋಡ್ ಮಾಡ್ತಿರಲ್ಲ, ನಿಮಗೆ ಗೊತ್ತಿರೋಲ್ಲ ಯಾವುದು ಕಾಪಿರೈಟ್ ಬರುತ್ತೆ, ಯಾವುದು ಮತ್ತು ಕಮ್ಯುನಿಟಿ ಗೈಡ್ಲೈನ್ಸ್ ಇಶ್ಯೂ ಆಗುತ್ತೆ ಅಂತೇಳಿ ನಿಮಗೆ ಒಂದು ಸ್ವಲ್ಪ ಭಯ ಆಗ್ತಿತ್ತು ಮುಂಚೆ. ನೋಡಿ ಇವಾಗೇನಂತ ಹೆದರಿಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಯಾಕೊತ್ತಾ ಇವತ್ತು ಅಂದರೆ ಇವಾಗ ಒಂದು ಅಡ್ವಾನ್ಸ್ ಒಂದು ಫ್ಯೂಚರ್ ಬಂದೇ ಬಿಡ್ತು ಯೂಟ್ಯೂಬ್ನಲ್ಲಿ. ನಿಜವಾಗ್ಲೂ ನಿಜವಾಗ್ಲೂ ಬಂದಿದೆ. ಅದು ಯಾವುದು ಫ್ಯೂಚರ್ ಅಂತ ಹೇಳ್ತೀನಿ. ನೋಡಿ ಇಲ್ಲಿ ಯೂಟ್ಯೂಬಲ್ಲಿ ಒಂದು ಹೊಸ ಅಪ್ಡೇಟ್ಸನ್ನು ಬಿಟ್ಟಿದ್ದಾರೆ. ಅಂದರೆ ನೋಡಿ, ಮುಂಚೆ ನೀವು ವೀಡಿಯೋವನ್ನು ಹಾಕ್ತಾ ಇದ್ರಲ್ಲ, ನೋಡಿ ನೀವು ಮುಂಚೆ ವೀಡಿಯೋ ಹಾಕ್ಬೇಕಾದ್ರೆ ಏನಾಗ್ತಿತ್ತು, ನಿಮ್ಮದು ಯಾವ ವೀಡಿಯೋ ನಿಮ್ಮದು ಕಾಪಿರೈಟ್ ಬರುತ್ತೆ ಅಥವಾ ಯಾವ ವೀಡಿಯೋ ಕಾಪಿರೈಟ್ ಬರಲ್ಲ ಅಂತೇಳಿ ನಿಮಗೆ ಒಂದು ಸ್ವಲ್ಪ ಅಂದರೆ ಭಯ ಆಗ್ತಾ ಇರುತ್ತೆ. ಅಂದರೆ ಭಯ ಅಂದರೆ ಯಾವ ಥರ ಅಂದರೆ, ಕಾಪಿರೈಟ್ ಬಂದುಬಿಟ್ರೆ ನನ್ನ ವೀಡಿಯೋ ಹೋಗ್ಬಿಡುತ್ತಲ್ಲ ಮತ್ತು ನನ್ನ ಅಕೌಂಟಿಗೆ ಏನಾದರೂ ಒಂದು ಎಫೆಕ್ಟ್ ಆಗುತ್ತಲ್ಲ ಅಂತೇಳಿ ನಿಮಗೆಲ್ಲರಿಗೂ ಮುಂಚೆ ಒಂದು ಇದಿತ್ತು, ಆ ಥರ ನಿಮಗೆ ಆಗ್ತಾಯಿತ್ತು ಮನಸ್ಸಲ್ಲಿ. ನೋಡಿ, ಬಟ್ ಇವಾಗ ಏನಿಲ್ಲ. ಇವಾಗ ಒಂದು ಅಡ್ವಾನ್ಸ್ ಒಂದು ಫ್ಯೂಚರ್ ನೀವು ಕೊಟ್ಟಿರೋದ್ರಿಂದ ನೋಡಿ ಯೂಟ್ಯೂಬಲ್ಲಿ ಏನಾಗಿದೆ ಅಂದರೆ, ಇವತ್ತು ಅದನ್ನೇ ಹೇಳಕೊಳ್ತಿದ್ದೀನಿ. ಏನಂದರೆ ನೋಡಿ, ಇವತ್ತು ನನ್ನ ಟೈಟ್ಲ್ ಗುಡ್ ನ್ಯೂಸ್ ಕಾಪಿರೈಟ್ ಬರಲ್ಲ ಮರೆತು ಬಿಡಿ ಅಂತ. ಮತ್ತು ಅದರ ಜೊತೆಗೆ ನೋಡಿ, ಯೂಟ್ಯೂಬಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ. ಅದು ಯೂಟ್ಯೂಬಲ್ಲಿ ಹೊಸ ಅಪ್ಡೇಟ್ ಏನಪ್ಪ ಅಂದರೆ, ನಿಮ್ಮ ಮೊಬೈಲಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು. ಇದು ಕೆಲವೊಬ್ಬರಿಗೆ ಅಡ್ವಾನ್ಸ್ ಆಗಿ ಮೊಬೈಲಲ್ಲಿ ಕೆಲವೊಬ್ಬರಿಗೆ ಕಾಣಿಸಿದೆ ಆಲ್ರೆಡಿ. ಇದು ಕೆಲವೊಬ್ಬರಿಗೆ ತೋರಿಸ್ತಾ ಇದೆ ಈ ಒಂದು ಅಡ್ವಾನ್ಸ್ ಒಂದು ಯೂಟ್ಯೂಬ್ ಒಂದು ಯಾವುದು ಇದು ಕಾಪಿರೈಟ್ ಚೆಕಿಂಗು. ನೋಡಿ ಇಲ್ಲಿ ಇನಿಷಿಯಲ್ ಚೆಕ್ ಫುಲ್ ಗೈಡ್ ಇನ್ ಕನ್ನಡ ಅಂತ ನೋಡಿ, ಇಲ್ಲಿ ಕನ್ನಡದಲ್ಲಿ ನಾನು ಹೇಳ್ತಾ ಇದ್ದೀನಿ. ನೋಡಿ ನೀವು ಅಂದರೆ ಇದು ಹೆಂಗೆ ತೋರಿಸುತ್ತೆ ಯೂಟ್ಯೂಬ್ ಕಾಪಿರೈಟ್ ಬಂದರೆ ಹೆಂಗೆ ತೋರಿಸುತ್ತೆ, ಮತ್ತು ಕಮ್ಯುನಿಟಿ ಗೈಡ್ಲೈನ್ಸ್ ಏನಾದರೂ ಎಫೆಕ್ಟ್ ಆದರೆ ಹೆಂಗೆ ತೋರಿಸುತ್ತೆ ಅಂದರೆ, ಇಲ್ಲಿ ಹೇಳ್ತೀನಿ ಕೇಳಿ ಗಾಯ್ಸ್. ನಿಮ್ಮ ಮೊಬೈಲಲ್ಲಿ ಕೂಡ ಇದನ್ನು ಚೆಕ್ ಮಾಡ್ಬೋದು. ನೋಡಿ, ನಿಮ್ಮ ಮೊಬೈಲಲ್ಲಿ ನೀವು ನೀವು ಹೋಗಿ ಚೆಕ್ ಮಾಡಿದರೆ ಅದು ಯಾವ ಥರ ತೋರಿಸುತ್ತೆ ಅಂದರೆ, ನಿಮಗೆ ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಅಲ್ಲೆಲ್ಲ ಇದೆ ಬಿಟ್ಟರೆ, ಮಾಮೂಲಾಗಿ ನೀವು ನೋಡ್ತಾ ಇರ್ತೀರ ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಯಾವ್ಯಾವ ಥರ ಸೆಟ್ಟಿಂಗ್ಸಲ್ಲಿ ಬರ್ತಾವೆ ಅಂತ ಎಲ್ಲ ಗೊತ್ತಿರುತ್ತೆ. ನೋಡಿ, ಅಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಈ ಥರ ಬರುತ್ತೆ. ಏನಂದರೆ ಒಂದು ತಿಳ್ಕೊಳ್ಳಿ, ಅಲ್ಲಿ ನೋಡಿ ಡೀಟೇಲ್ಸು, ಈ ಥರ ಡೀಟೇಲ್ಸು, ವೀಡಿಯೋ ಎಲಿಮೆಂಟ್ಸು ಮತ್ತು ಈ ಇನಿಷಿಯಲ್ ಚೆಕ್ಕು, ನೋಡಿ ವಿಸಿಬಿಲಿಟಿ ಅಂತ ಇರುತ್ತೆ. ನೋಡಿ ಈಗೇನಾಗಿದೆ, ಅಡ್ವಾನ್ಸಾಗಿ ಒಂದು ಫ್ಯೂಚರ್ ಬಂದಿದೆ. ಏನಪ್ಪ ಅಂತ ಹೇಳೋದಾದರೆ, ನೋಡಿ ಇಲ್ಲಿ ಇನಿಷಿಯಲ್ ಚೆಕ್ಕಲ್ಲಿ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಅಂದರೆ ಕಾಪಿರೈಟ್ ಆ ವಿಡಿಯೋ ಇದೆಯಾ ಅಥವಾ ಕಮ್ಯುನಿಟಿ ಗೈಡ್ಲೈನ್ಸ್ಗೆ ಏನಾದರೂ ಆಪೋಸಿಟಾಗಿ ಏನಾದರೂ ನಾವು ರೂಲ್ಸ್ ಬ್ರೇಕ್ ಏನಾದರೂ ಮಾಡಿ ಅಂತೇಳಿ ಇಲ್ಲಿ ಇನಿಷಿಯಲ್ ಚೆಕ್ಕಲ್ಲಿ ನಾವು ಚೆಕ್ ಮಾಡ್ಕೋಬೋದು. ನೋಡಿ ಆ ಥರ ಇವತ್ತು ಒಂದು ಹೊಸ ಒಂದು ಫ್ಯೂಚರ್ಸನ್ನು ಯೂಟ್ಯೂಬ್ ಚಾನಲ್ ಅವರು ಬಿಟ್ಟಿದ್ದಾರೆ. ಬಟ್ ಇದು ಕೆಲವೊಬ್ಬರಿಗೆ ಇದು ಶೋ ಆಗ್ತಾಯಿದೆ. ಅಂದರೆ ಈ ಒಂದು ಕಾಪಿರೈಟ್ ಇಶ್ಯೂ ಆಗೋದು ಮುಂಚೆ ಕೆಲವೊಬ್ಬರಿಗೆ ಶೋ ಆಗ್ತಾಯಿದೆ, ಅಂದರೆ ಮೊಬೈಲೆಲ್ಲ ಶೋ ಆಗ್ತಿದೆ. ಕೆಲವೊಬ್ಬರಿಗೆ ಇನ್ನೂ ಶೋ ಆಗ್ತಿಲ್ಲ, ಶೋ ಆಗ್ತಿಲ್ಲ. ಓಕೆ, ನೋಡಿ ಇಲ್ಲಿ ಅಕಸ್ಮಾತ್ ನೋಡಿ ಇಲ್ಲಿ ಹೇಳ್ತೀನಿ ನೋಡಿ, ಅಂದರೆ ಡೀಟೇಲ್ಸು ಆಮೇಲೆ ವೀಡಿಯೋ ಎಲಿಮೆಂಟ್ಸು. ನೋಡಿ ಇನಿಷಿಯಲ್ ಚೆಕ್ ಅಂದರೆ ಕಾಪಿರೈಟು ಇದೆಯಾ ಅಥವಾ ಕಮ್ಯುನಿಟಿ ಗೈಡ್ಲೈನ್ಸ್ಗೆ ಏನಾದರೂ ಬಂದಿದೆಯಾ ಅಂತ ತಿಳ್ಕೊಳಕ್ಕೆ ಇಲ್ಲಿ ಇನಿಷಿಯಲ್ ಚೆಕ್ ಮಾಡ್ಬೋದು. ನೋಡಿ ವಿಸಿಬಿಲಿಟಿ, ನೋಡಿ ಈ ಥರ ಆಪ್ಷನ್ ಇರುತ್ತೆ. ನೋಡಿ ಇನಿಷಿಯಲ್ ಚೆಕ್ಕಲ್ಲಿ ನೋಡಿ ಇದರಲ್ಲಿ ನೀವು ಚೆಕ್ ಮಾಡಿದರೆ, ಇನಿಷಿಯಲ್ ಚೆಕ್ಕಲ್ಲಿ ಅಲ್ಲಿ ಒಂದಿರುತ್ತೆ, ಅಲ್ಲಿ ಒಂದು ಸ್ಟೇಟ್ಮೆಂಟ್ ಇರುತ್ತೆ. ಏನು, ವಿ ವಿಲ್ ಚೆಕ್ ಫಾರ್ ಇಶ್ಯೂಸ್ ದಟ್ ಈಸ್ ಕುಡ್ ರಿಸ್ಟ್ರಿಕ್ಟ್ ಯುವರ್ ವೀಡಿಯೋಸ್ ವಿಸಿಬಿಲಿಟಿ, ಲರ್ನ್ ಮೋರ್ ಅಂತ ಅಲ್ಲಿ ಇರುತ್ತೆ. ನೋಡಿ ಇಲ್ಲಿ ನೀವು ಅದು ಇನ್ಸ್ಟ್ರಕ್ಷನ್ ನೀವು ರೀಡ್ ಮಾಡಬೇಕಾಗುತ್ತೆ. ನೋಡಿ ಆದಾದ್ಮೇಲೆ ಅದ್ರ ಕೆಳಗಡೆ 2 ಆಪ್ಷನ್ಸ್ ಇರುತ್ತೆ ಗಾಯ್ಸ್. ಅಂದರೆ ಒಂದು ಆಪ್ಷನ್ ಏನಂದರೆ ಕಾಪಿರೈಟ್. ನೋಡಿ ಇದು ಕಾಪಿರೈಟ್ ಅಂದರೆ ಅಕಸ್ಮಾತ್ ಕಾಪಿರೈಟ್ ನೋ ಇಶ್ಯೂಸ್ ಅಂತ ಪೌಂಡ್ ಇದ್ದರೆ, ನೋಡಿ ಗಾಯ್ಸ್ ನೋ ಇಶ್ಯೂಸ್ ಅಂತ ನೀವು ಏನಾದರೂ ಪೌಂಡ್ ಅಂತ ಇದ್ದರೆ ನೋಡಿ ಅಲ್ಲಿ ಗ್ರೀನ್ ಟಿಕ್ ಮಾರ್ಕ್ ಇರುತ್ತೆ. ಅಂದರೆ ಅದು ತೋರಿಸುತ್ತೆ ನಿಮಗೆ, ಗ್ರೀನ್ ಟಿಕ್ ಮಾರ್ಕ್ ತೋರಿಸುತ್ತೆ ಅಂದರೆ ನಿಮ್ಗೆ ಕಾಪಿರೈಟ್ ಇಲ್ಲ ಅಂದರೆ. ಮತ್ತು ಇನ್ನೊಂದು ಕಮ್ಯುನಿಟಿ ಗೈಡ್ಲೈನ್ಸ್ ನೋ ಇಶ್ಯೂಸ್ ಪೌಂಡ್ ಅಂದರೆ ಅಲ್ಲಿ ಕೂಡ ನಿಮಗೆ ಏನು ತೋರಿಸುತ್ತೆ, ಅಲ್ಲಿ ಕೂಡ ನಿಮಗೆ ಗ್ರೀನ್ ಟಿಕ್ ಮಾರ್ಕ್ ತೋರಿಸುತ್ತೆ ಚಿಕ್ಕದಾಗಿ. ನೋಡಿ ಈ ಥರ ಅಡ್ವಾನ್ಸ್ ಒಂದು ಫ್ಯೂಚರ್ಸು ಇದು ಯೂಟ್ಯೂಬಲ್ಲಿ ಆಲ್ರೆಡಿ ಬಂದಿದೆ. ಇದು ಕೆಲವೊಬ್ಬರಿಗೆ ತೋರಿಸ್ತಾ ಇದೆ, ಕೆಲವೊಬ್ಬರಿಗೆ ಇನ್ನೂ ತೋರಿಸ್ತಿಲ್ಲ. ನೋಡಿ ನಿಮ್ಮ ಮೊಬೈಲಲ್ಲಿ ಯಾರಿಗಾದರೂ ಅಡ್ವಾನ್ಸ್ ಈ ಥರ ಫ್ಯೂಚರ್ ಏನಾದರೂ ನಿಮಗೆ ಬಂದಿತ್ತಂದರೆ ನಿಮಗೆ ಒಳ್ಳೆ ಯೂಸ್ಫುಲ್ ಆಗುತ್ತೆ. ಓಕೆ, ಈಗ ಯಾರ್ಯಾರಿಗೆ ನೀವು ಲಾಸ್ಟಲ್ಲಿ ಹೇಳಿ ನೋಡಿ, ಯಾರ್ಯಾರಿಗೆ ಈ ಥರ ಫ್ಯೂಚರ್ಸ್ ನಿಮಗೆ ಬಂದಿದೆಯಾ ಅಂದರೆ ಅವ್ರು ಕಮೆಂಟ್ ಮಾಡಿ ದಯವಿಟ್ಟು. ಇಲ್ಲ ಸರ್, ನನಗೂ ಕೂಡ ಈ ಒಂದು ಫ್ಯೂಚರ್ಸು ನಮ್ಮ ಯೂಟ್ಯೂಬಲ್ಲಿ ನನಗೂ ಕೂಡ ಇದು ನಾನು ನೋಡಿದ್ದೀನಿ, ನನಗೂ ಕೂಡ ಇದು ಕಾಪಿರೈಟ್ ಇಶ್ಯೂಸ್ದು ಒಂದು ಇದು ಅಡ್ವಾನ್ಸ್ ಒಂದು ಫ್ಯೂಚರ್ ನನಗೂ ಕೂಡ ಬಂದಿದೆ ಸರ್ ಅಂತ ಅನ್ನೋದು ನೀವು ಕಾಮೆಂಟ್ ಮಾಡ್ಬೋದು. ನೋಡಿ ಈ ಥರ ಇದೆ ಗಾಯ್ಸ್. ಮುಂಚೆ ಎಲ್ಲ ಗೊತ್ತಾಗ್ತಿರಲಿಲ್ಲ. ಅಂದರೆ ನಾವು ವಿಡಿಯೋವನ್ನು ಹಾಕಿದಾಗ ಯಾವುದು ಕಾಪಿರೈಟ್ ಬರುತ್ತೆ, ಯಾವುದು ಕಮ್ಯುನಿಟಿ ಗೈಡ್ಲೈನ್ಸಲ್ಲಿ ಏನಾದರೂ ಎಫೆಕ್ಟ್ ಆಗುತ್ತೆ ಅಂತೇಳಿ ನಮಗೆ ಗೊತ್ತಾಗ್ತಿರಲಿಲ್ಲ. ಆಮೇಲೆ ಗೊತ್ತಾಗ್ತಿತ್ತು. ಬಟ್ ಅಲ್ಲ, ವೈಟಿ ಸ್ಟುಡಿಯೋದಲ್ಲಿ ಕೂಡ ನೋಡ್ಬೋದು ಕಾಪಿರೈಟ್ ಇಶ್ಯೂದು. ಬಟ್ ಇವಾಗ ಏನಾಗ್ತಿದೆ, ಅಡ್ವಾನ್ಸ್ ಟೆಕ್ನಾಲಜಿ ಬಂದಿದೆ. ಯೂಟ್ಯೂಬ್ ಮೇಲೆ ಒಂದು ಅಡ್ವಾನ್ಸ್ ಒಂದು ಇದು ಆಪ್ಷನ್ ಕೂಡ ಬಿಟ್ಟಿದ್ದಾನೆ. ಅಂದರೆ ನೋಡಿ ಈ ಥರ ನೀವು ಚೆಕ್ ಮಾಡ್ಬೋದು. ಇನಿಷಿಯಲ್ ಚೆಕ್ಕಿಂಗಲ್ಲಿ ಕಾಪಿರೈಟು ಮತ್ತು ಕಮ್ಯುನಿಟಿ ಗೈಡ್ಲೈನ್ಸ್ ಅಂತೇಳಿ 2 ಆಪ್ಷನ್ಸ್ ಬರುತ್ತೆ. ನೋಡಿ ಅಲ್ಲೇನಾದರೂ ಕಾಪಿರೈಟು ನಿಮ್ದು ಇಶ್ಯೂ ಇಲ್ಲ ಅಂದರೆ ಅಲ್ಲಿ ಗ್ರೀನಲ್ಲಿ ಈ ಥರ ಟಿಕ್ ಮಾರ್ಕ್ ಇರುತ್ತೆ.
ಅಕಸ್ಮಾತ್ ಕಮ್ಯುನಿಟಿ ಗೈಡ್ಲೈನ್ಸಲ್ಲಿ ನಿಮ್ಮದು ಕೂಡ ಅಲ್ಲಿ ಏನಾದರೂ ಏನೂ ಇಲ್ಲ ಎಫೆಕ್ಟ್ ಆಗಿಲ್ಲ ಅಂದರೆ ಅಲ್ಲಿ ಕೂಡ ನಿಮಗೆ ಈ ಥರ ನಿಮಗೆ ಅಂದರೆ ಚೆನ್ನಾಗಿದ್ದರೆ ಈ ಥರ ನಿಮಗೆ ಗ್ರೀನ್ ಟಿಕ್ ಮಾರ್ಕ್ ನಿಮಗೆ ತೋರಿಸುತ್ತೆ. ಇದು ಹೊಸ ಅಡ್ವಾನ್ಸ್ ಆಗಿ ಬಿಟ್ಟಿರ್ತಕ್ಕಂಥ ಒಂದು ಆಪ್ಷನ್ ಯೂಟ್ಯೂಬ್ನಲ್ಲಿ. ನೋಡಿ ಗಾಯ್ಸ್, ನಿಮಗೆ ಈ ಥರ ಯಾರಾದರೂ ನೀವು ಇನಿಷಿಯಲ್ ಚೆಕ್ಕಿಂಗಲ್ಲಿ ಯಾರಾದರೂ ಇಂಥ ಒಂದು ಆಪ್ಷನ್ಗಳನ್ನು ನಿಮಗೇನಾದರೂ ನೋಡಿದ್ದೀರಾ ಅಥವಾ ನಿಮಗೇನಾದರೂ ಕಾಣಿಸಿದ್ರೆ ದಯವಿಟ್ಟು ನೀವು ಕಾಮೆಂಟ್ ಮಾಡಿ. ಇನ್ನು ಕೆಲವರಿಗೆಲ್ಲ ಈಗ ಹೊಸ ಅಪ್ಡೇಟ್ ಕೂಡ ಕೆಲವೊಂದು ಮೊಬೈಲ್ಗಳು ಬಂದಿದ್ದಾವೆ, ಇನ್ನು ಕೆಲವರಿಗೆ ಇನ್ನೂ ಇದು ಬಂದಿಲ್ಲ. ನೋಡಿ, ಯಾರ್ಯಾರಿಗೆ ಈ ಹೊಸ ಅಪ್ಡೇಟನ್ನು ನೀವು ಚೆಕ್ ಮಾಡಿದ್ದೀರಾ ದಯವಿಟ್ಟು ಗಾಯ್ಸ್ ನೀವು ಚೆಕ್ ಮಾಡಿದರೆ ಅದನ್ನು ನೀವು ಎಸ್ ಅಂತೇಳಿ ಕಾಮೆಂಟ್ ಮಾಡಿ ಗಾಯ್ಸ್. ಓಕೆ, ನೋಡಿ, ಈ ಒಂದು ಹೊಸ ಅಪ್ಡೇಟ್ ಬಂದಿರೋದ್ರಿಂದ ನಿಮಗೆ ಯಾವುದೇ ಥರ ಈಗ ಭಯ ಇಲ್ಲ, ಯಾವುದೇ ಥರ ನಿಮಗೆ ಚಿಂತೆ ಕೂಡ ಇಲ್ಲ. ಆರಾಮಾಗಿ ನೀವು ವೀಡಿಯೋಸನ್ನು ಅಪ್ಲೋಡ್ ಕೂಡ ಮಾಡ್ಬೋದು. ನೋಡಿ, ಆದಷ್ಟು ನೀವು ಈ ಕಾಪಿರೈಟು ಮತ್ತು ಕಮ್ಯುನಿಟಿ ಗೈಡ್ಲೈನ್ಸನ್ನು ಸ್ವಲ್ಪ ನೀವು ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟು ಆದಷ್ಟು ವೀಡಿಯೋಗಳನ್ನು ನೀವು ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಕೂಡ ಒಂದು ಒಳ್ಳೆ ಫ್ಯೂಚರ್ ನಿಮ್ಮ ಯೂಟ್ಯೂಬಲ್ಲಿ ನಿಮಗೆ ಒಂದು ಕ್ರೆಡಿಟ್ ಸಿಗುತ್ತೆ. ನೋಡಿ, ಈ ಥರ ಒಂದು ಮುಂದಿನ ಒಂದು ಹೊಸ ಅಡ್ವಾನ್ಸ್ ಒಂದು ಫ್ಯೂಚರಿಗೋಸ್ಕರ ನಾನು ನೆಕ್ಸ್ಟ್ ನಿಮಗೆ ಒಂದು ಒಳ್ಳೆ ಇನ್ನೊಂದು ಕಂಟೆಂಟ್ಗೋಸ್ಕರ ನಾನು ಗೈಡ್ಲೈನ್ಸ್ ಮಾಡ್ತೀನಿ. ನೋಡಿ, ಇವತ್ತೇ ನೀವು ಚೆಕ್ ಮಾಡ್ಕೊಳ್ಳಿ. ಈ ಒಂದು ಹೊಸ ಇದು ಆಪ್ಷನ್ ಬಂದಿರೋದ್ರಿಂದ ನಿಮ್ಮ ಮೊಬೈಲಲ್ಲಿ ಒಂದ್ಸರಿ ನೋಡಿ ಅಲ್ಲಿ ಡೀಟೇಲ್ಸು, ವಿಡಿಯೋ ಎಲಿಮೆಂಟ್ಸು, ಇನಿಷಿಯಲ್ ಚೆಕ್ಕು ಮತ್ತು ವಿಸಿಬಿಲಿಟಿ. ನೀವು ವೀಡಿಯೋ ಅಪ್ಲೋಡ್ ಮಾಡಬೇಕಾದ ಟೈಮಲ್ಲಿ ನೋಡಿ, ಅಲ್ಲಿ ಇನಿಷಿಯಲ್ ಚೆಕ್ಕಲ್ಲಿ ನೀವು ಈ ಥರ ನೋಡ್ಕೋಬೇಕು. 2 ಆಪ್ಷನ್ಸ್ ಬಂದಿರುತ್ತೆ ಅಲ್ಲಿ ಇನಿಷಿಯಲ್ ಚೆಕ್ಕಲ್ಲಿ. ಕಾಪಿರೈಟ್ ನೋ ಇಶ್ಯೂಸ್ ಫೌಂಡ್ ಇದ್ದರೆ ನಿಮಗೆ ಗ್ರೀನ್ ಸಿಗ್ನಲ್ ಬಂದಿರುತ್ತೆ. ಕಮ್ಯುನಿಟಿ ಗೈಡ್ಲೈನ್ಸಲ್ಲಿ ನೋ ಇಶ್ಯೂಸ್ ಫೌಂಡ್ ಇದ್ದರೆ ನಿಮಗೆ ಗ್ರೀನ್ ಸಿಗ್ನಲ್ ಈ ಥರ ಟಿಕ್ ಮಾರ್ಕ್ ನಿಮ್ಮ ಮೊಬೈಲಲ್ಲಿ ತೋರಿಸುತ್ತೆ. ಓಕೆ, ಕೆಲವೊಂದು ಸರಿ ಏನಾಗುತ್ತೆ, ಕೆಲವೊಂದು ಸರಿ ನಿಮ್ಮ ಮೊಬೈಲಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಕೆಲವೊಂದು ಸರಿ ಇದು ಅಂದರೆ ಇಶ್ಯೂ ಬಂದುಬಿಟ್ಟು ಕೆಲವೊಂದು ಸರಿ ಇದು ತೋರಿಸ್ತಾನೆ ಇರ್ಬೋದು. ಓಕೆ, ಆಮೇಲೆ ಸ್ವಲ್ಪ ವೀಡಿಯೋ ಅಪ್ಲೋಡ್ ಆಗಿ ಒಂದು 10 ಮಿನಿಟ್ಸ್ ಆದಮೇಲೆ ಈ ಥರ ನಿಮಗೆ ಟಿಕ್ ಮಾರ್ಕ್ ಕೂಡ ಬರ್ತಕ್ಕಂಥ ಮೂಮೆಂಟ್ ಸಾಕಷ್ಟು ಇರುತ್ತೆ. ನೀವು ಹಾಗಂತೇಳಿ ಏನು ಕಾಪಿರೈಟ್ ಬಂದಿಲ್ಲ ಅಂತೇಳಿ ಕೆಲವೊಂದು ಸರಿ ಖುಷಿ ಪಡೋದು ಸರಿ ಸಮಸ್ಯೆ ಆಗುತ್ತೆ. ಒಂದ್ಸರಿ ನೀವು ಕ್ಲೀನಾಗಿ ವೀಡಿಯೋ ಅಪ್ಲೋಡ್ ಮಾಡಬೇಕು. ಯಾಕಂದರೆ ನೆಟ್ವರ್ಕ್ ಇಶ್ಯೂ ಇದ್ದಾಗ ಏನಾಗುತ್ತೆ, ಆ ವಿಡಿಯೋ ಅಪ್ಲೋಡ್ ಮಾಡೋದು ಟೈಮಿಂಗ್ಸ್ ಲೇಟ್ ಆದಾಗ ಕೆಲವೊಂದು ಸರಿ ಬರ್ದೇ ಇರ್ಬೋದು ಈ ಸಿಗ್ನಲ್ಗಳು. ಇವು ಸಿಗ್ನಲ್ಗಳು ಬರ್ದೇ ಇರ್ಬೋದು. ಹಾಗಾಗಿ ನೀವು ದಯವಿಟ್ಟು ವೆಯ್ಟ್ ಮಾಡಿ. ಏನಂದರೆ ನೆಟ್ವರ್ಕು ಸರ್ವರ್ ಏನೋ ಸ್ಲೋ ಇದ್ದರೆ ಆ ಟೈಮಲ್ಲಿ ನೀವು ವಿಡಿಯೋ ಅಪ್ಲೋಡ್ ಮಾಡಬೇಡಿ. ಸ್ವಲ್ಪ ಆದಷ್ಟು ನಿಮಗೆ ಕ್ಲೀನಾಗಿ ಪರ್ಫೆಕ್ಟಾಗಿ ನೆಟ್ವರ್ಕ್ ನಿಮ್ಗೆ ಸಿಗ್ತಾ ಇದೆ ಅಂದಾಗ ನೀವು ಆದಷ್ಟು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿ. ನೋಡಿ, ಈ ಥರ ಹೊಸ ಫೀಚರ್ಸ್ ಯಾರಿಗಾದರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ಗಾಯ್ಸ್. ಮುಂದೆ ನೆಕ್ಸ್ಟ್ ಒಂದು ವಿಡಿಯೋ ಕಂಟೆಂಟನ್ನು ನಾನು ತರ್ತೀನಿ. ನಿಮಗೆ ಇನ್ನೂ ಹೊಸ ಒಂದು ಕಂಟೆಂಟ್ಗಳನ್ನು ಹೇಳ್ತಾ ಇರ್ತೀನಿ. ಓಕೆ ಗಾಯ್ಸ್, ಟೇಕ್ ಕೇರ್, ಬಾಯ್.